ಆಗಿದ್ದ ಕೆಲವೇ ಕ್ಷಣಗಳಲ್ಲಿ ದ್ವಾರಕೀಶ್ ಅವರು ಚಿರನಿದ್ರೆಗೆ ಜಾರಿದ್ದಾರೆ. ಕೆಲವು ದಿನಗಳಿಂದ ಉಸಿರಾಟದ ಸಮಸ್ಯೆ ಇತ್ತು, ಅದನ್ನು ಕೂಡ ಹೇಳಿದ್ದಾರೆ. ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ ಅಂತಂದ್ಬಿಟ್ಟು. ಬಟ್ ಒಂದು ರೀತಿ ಹೇಳ್ತಾರೆ ಕೆಲವರು ಸುಖ ಸಾವು ಅಂತ. ಒಂದು ಚೂರು ನರಳಾಡಲಿಲ್ಲ, ಒಂಚೂರು ಒದ್ದಾಡಲಿಲ್ಲ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲಿಲ್ಲ, ICUನಲ್ಲಿ ನರಳಾಡಲಿಲ್ಲ. ಮಲಗಿದವರು ಮಲಗಿದಂತೆಯೇ ಮೃತಪಟ್ಟರು ಅಂತಕ್ಕಂಥದ್ದು ಅವರ ಪುತ್ರ ಕೊಟ್ಟಿರ್ತಕ್ಕಂಥ ಮಾಹಿತಿ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿ ದ್ವಾರಕೀಶ್ ಅವರ ಪತ್ನಿ ಶೈಲಜಾ ಅವರಿದ್ದಾರೆ. ಅಮ್ಮ ನಮಸ್ತೆ. ನಮಸ್ತೆ. ಇಂಥ ದುಃಖದ ಸಮಯದಲ್ಲಿ ನಿಮ್ಮನ್ನ ಮಾತನಾಡಿಸ್ತಾ ಇದೀವಿ, ದಯವಿಟ್ಟು ಕ್ಷಮಿಸಿ. ಹೇಳಿ. ಏನ್ ಮಾಹಿತಿ ಬಂತು? ತಾವೆಲ್ಲಿದ್ರಿ ಅಮ್ಮ ಈ ವಿಚಾರ ತಮಗೆ ಗೊತ್ತಾದಾಗ? ಇಲ್ಲ, ನಾನು ಆಕ್ಚುಲಿ ವಿಜಯನಗರದಲ್ಲಿದ್ದೆ. ಆಕ್ಚುಲಿ ಮೊನ್ನೆ ಹಬ್ಬಕ್ಕೆ ಬಂದೆಲ್ಲ ಒಟ್ಟಿಗೆ ಹಬ್ಬ ಎಲ್ಲ ಮಾಡಿ 2 ದಿನ ಜೊತೆಲಿ ಇದ್ದು ಚೆನ್ನಾಗಿ ಖುಷಿಯೆಲ್ಲ ಇದ್ರು. ಚೆನ್ನಾಗೆಲ್ಲ ಓಡಾಡಿದ್ವಿ, ಎಲ್ಲರೂ ಸೇರಿದ್ವಿ, ಎಲ್ಲ ಫ್ಯಾಮಿಲಿ ಫುಲ್ ಎಲ್ಲ ಖುಷಿಯಾಗಿದ್ವಿ. ಮಕ್ಕಳು ಮೊಮ್ಮಕ್ಕಳು ಸೊಸೆಂದ್ರು ಎಲ್ಲ ಇದ್ವಿ. ಅವರು ಬಹಳ ಖುಷಿಯಲ್ಲಿದ್ರು. ಹಬ್ಬ ತುಂಬಾನೇ ಚೆನ್ನಾಗಿ ಮಾಡಿದ್ವಿ. ಫೋಟೋಗಳು ಎಲ್ಲ ತೆಗೆಸ್ಕೊಂಡು ಮಾಡ್ಕೊಂಡು ಅವತ್ತೇ ಅಂದ್ರು, ಯಾಕೋ ಸ್ವಲ್ಪ ನನ್ಗೆ ಹುಷಾರಿಲ್ಲ ಪುಟ್ಟ ಅಂತ ಹೇಳಿದ್ರು ನಂಗೆ. ನಾನು ಏನಾಗಲ್ಲ ಬಿಡಿ, ಇದೇನಾಗಲ್ಲ ಅಂತ, ಇದು ಕಂಜೆಷನ್ ಆಗ್ತಾ ಇದೆ ಅಂತ ಅಂದ್ರು. ಸರಿ, ಏನಾಗಲ್ಲ ಬಿಡಿ ಅಂತಂದೆ. ಆಮೇಲೆ ಎಲ್ಲ ಸಮಾಧಾನ ಮಾಡಿ ಆಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು, ನಾನು ಮತ್ತೆ ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಮತ್ತೆ ನೆನ್ನೆ ಫೋನಲ್ಲೇ ಇದ್ರು, ಏನಿಲ್ಲ ಚೆನ್ನಾಗಿದ್ದೀನಿ ಬಿಡು, ಆರಾಮಾಗಿದ್ದೀನಿ, ವಾಕ್ ಮಾಡಿದೆ ಅಂತೆಲ್ಲ ಹೇಳಿದ್ರು. ನಿನ್ನೆ ರಾತ್ರಿನೂ ಫೋನ್ ಮಾಡಿದಾಗ್ಲೂ ಅಂದ್ರು, ಇಲ್ಲ ಸ್ವಲ್ಪ ಕಂಜೆಷನ್ ಇದೆ, ಸುಸ್ತಾಗ್ತಾ ಇದೆ ಅಂತ. ಸರಿ, ನಾನು ಅನ್ಕೋತಾ ಇದ್ದೆ ಬರ್ಬೇಕಾ ಹಿಂಗೆ, ಯಾಕೆಂದ್ರೆ ನನಗೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಆಮೇಲೆ ಸರಿ ಏನ್ ಬೇಡ, ಆರಾಮಾಗಿದ್ದೀನಿ ಬಿಡು ಅಂದ್ರು. ಈಗ ಬೆಳಿಗ್ಗೆ ಹೋಗಿ ಫೋನ್ ಮಾಡ್ದ, ಆಂಟಿ ಹಿಂಗಾಗೋಗಿದೆ ಅಮ್ಮಂಗೆ, ಅಲ್ಲ ಅಪ್ಪಂಗೆ, ಸ್ವಲ್ಪ ಪಲ್ಸ್ ಸಿಗ್ತಾ ಇಲ್ಲ ಅಂತಿದ್ದಾರೆ ಡಾಕ್ಟ್ರು ಅಂತ. ಆವಾಗ ಗಾಬರಿ ಆಯ್ತು. ಹಿಂಗಾಗಿ ಬೆಳಿಗ್ಗೆ ಎದ್ದಿದ್ದಾರೆ, 7 ಗಂಟೆಗೆ ಎದ್ದಿದ್ದಾರೆ, ಕಾಫಿ ಕುಡ್ದಿದ್ದಾರೆ. ಕಾಫಿ ಕುಡ್ದ್ಬಿಟ್ಟು ಸುಸ್ತಾಗ್ತಿದೆ ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಮಲಗಿದ್ದಾರೆ ಅಷ್ಟೇ. ಮಲಗಿದವ್ರು ಎದ್ದೇ ಇಲ್ಲ, ಹಾಗೆ ಮಲ್ಕೊಂಡಿದ್ದಾರೆ ಅಷ್ಟೇ. ಮತ್ತೆ ಹೇಳಕ್ಕಾಗಿಲ್ಲ ಅವ್ರಿಗೆ. ಅಂದ್ರೆ ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು ಅಂತ ನಮ್ಮ? ಹೌದು, ಅವ್ರಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಲಾಸ್ಟ್ ಒಂದು ಹೆಚ್ಚು ಕಮ್ಮಿ 2 ವರ್ಷದಿಂದಾನೇ ಬ್ರೀತಿಂಗ್ ಪ್ರಾಬ್ಲಮ್. ಈಗ ಲಾಸ್ಟ್ ಒಂದು 2-3 ಮಂತ್ಸ್ ತುಂಬಾ ಜಾಸ್ತಿ ಇತ್ತು ಬ್ರೀತಿಂಗ್ ಪ್ರಾಬ್ಲಮ್. ಮಾತಾಡಕ್ ಆಗ್ತಿಲ್ಲ. ಅದಕ್ಕೆ ಅವರು ಪಬ್ಲಿಕ್ ಸ್ಪೀಕ್ ಎಲ್ಲ ಅವಾಯ್ಡ್ ಮಾಡ್ತಾ ಇದ್ರು. ನಂಗೆ ಮಾತಾಡಕ್ ಆಗ್ತಾ ಇಲ್ಲ, ಫ್ಲೋ ಬರ್ತಾ ಇಲ್ಲ ಮಾತಾಡಕ್ಕೆ, ದಯವಿಟ್ಟು ನನ್ನ ಹತ್ರ ಯಾರಿಗೂ ಮಾತಾಡ್ಸ್ಬಿಡಿ ನನ್ನ ಹತ್ರ ಅಂತ ಎಲ್ರಿಗೂ ಕೇಳ್ಕೊಳ್ಳೋರು. ನಾನೇನಾರು ಯಾರಿಗಾರು ಮಾತಾಡಿ ಅಂದ್ರೂ ಕೇಳ್ಕೊತಾ ಇದ್ಲು, ಬೇಡ ಬೇಡ ನಂಗೆ ಮಾತಾಡಕ್ ಆಗಲ್ಲ ಪುಟ, ಮಾತಾಡಕ್ ಆಗಲ್ಲ, ದಯವಿಟ್ಟು ಅದನ್ನ ನಂದು ಅವಾಯ್ಡ್ ಮಾಡ್ತು ಅಂತ. ಸರಿ ಅಂತ ಎಲ್ಲರಿಗೂ ಅವಾಯ್ಡ್ ಮಾಡ್ತಿದ್ವಿ. ಮಾತಾಡಕ್ ಆಗ್ತಾ ಇರ್ಲಿಲ್ಲ ಅವ್ರ ಕೈಯಲ್ಲಿ ಅಂತ ಹೇಳ್ಬಿಟ್ಟು ತುಂಬಾನೇ ಉಸಿರು ಇದ್ ಮಾಡೋರು. ಹಾಗಾಗ್ಬಿಟ್ಟು ತುಂಬಾ ಕಷ್ಟ ಪಡ್ತಾ ಇದ್ರು. ಉಸಿರಾಟ ತೊಂದ್ರೆ ತುಂಬಾ ಇತ್ತು ಅವರಿಗೆ. ಇವನ್ ಡಾಕ್ಟರ್ ಮಂಜುನಾಥ್ ಅವ್ರ ಹತ್ರ ಕರ್ಕೊಂಡು ಹೋಗಿದ್ವಿ, ನಮ್ಮ MN ಮಂಜುನಾಥ್ ಅವ್ರ ಹತ್ರ ಕರ್ಕೊಂಡು ಹೋಗಿದ್ವಿ. ಅವ್ರೆಲ್ಲ ಚೆಕ್ ಮಾಡಿ, ಇಲ್ಲ ಎಲ್ಲ ನಾರ್ಮಲ್ ಇದೆ, ಏನು ತೊಂದ್ರೆ ಇಲ್ಲ ಅಂತ. ಈಗ ಜಸ್ಟ್ 1.5 months ಬೇಕು. ಆಮೇಲೆ ನೋಡಿದ್ರೆ ಈಗ ಆಕ್ಚುಲಿ ಅದೇ ನಿನ್ನೆ ರಾತ್ರಿ ಒಂದು 10ರಿಂದ 11 ಸರಿ ಲೂಸ್ ಮೋಷನ್ ಆಗಿದೆ. ಆ ಲೂಸ್ ಮೋಷನ್ ಆಗಿದ್ದೇನೆ ಅವರಿಗೆ ಪ್ರಾಬ್ಲಮ್ ಆಗಿರೋದು. ಇಲ್ಲದೇ ಇದ್ರೆ ಚೆನ್ನಾಗೇ ಇದ್ರು ಅವರು, ಅಷ್ಟೇನು ತೊಂದರೆ ಇರ್ಲಿಲ್ಲ. ಆದ್ರೂ ಇಷ್ಟು ಬೇಗ ಬಿಟ್ಟು ಹೋಗ್ತಾರೆ ಅನ್ಕೊಂಡಿಲ್ಲ. ಮೊನ್ನೆ ಅವ್ರ ಇದ್ದ ಸ್ಟೇಜ್ ನೋಡಿ ಇನ್ನೂ ಏನು ತೊಂದರೆ ಇಲ್ಲ ಅಂತಾನೆ ಎಲ್ಲ ಖುಷಿಯಾಗೇ ಇದ್ವಿ, ಚೆನ್ನಾಗಿರ್ತಾರೆ ಅಂತ. ಈಗ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ರು ಅವ್ರು ಅಷ್ಟೇ ಇಷ್ಟು ಬೇಗ. ಅಲ್ಲ ನೋಡಿ, ಇಡೀ ಕುಟುಂಬದವರೆಲ್ಲ ಸೇರಿ ಸಂಭ್ರಮದಿಂದ ಹಬ್ಬ ಮಾಡಿದ್ದು ಅದೇ ಕೊನೆ ಹಬ್ಬ ಆಗ್ಬಿಡುತ್ತೋ ಅಂತ. ಅದೇ ಕೊನೆ ಹಬ್ಬ ಆಗಿತ್ತು. ಎಲ್ಲಾರು ತಪ್ಕೊಂಡು ಮಾಡ್ಕೊಂಡು, ಎಲ್ಲಾರನು ತಪ್ಕೊಂಡು ಖುಷಿಯಾಗಿ ಕಳ್ಸ್ಕೊಟ್ರು ಎಲ್ಲಾರ್ನು. ಬಹಳ ಖುಷಿಯಾಗಿದ್ರು ಹಬ್ಬದ ದಿನ. ಅವ್ರಿಗೆ ಫೇವರೇಟ್ ಐಟಮ್ಸೇ ಮಾಡಿ ಮನೆಯಲ್ಲಿ ಎಲ್ಲ ಮಾಡಿದ್ವಿ. ಹಿಂಗಾಯ್ತು. ಅಲ್ಲ, ಹುಟ್ಟಿದವರೆಲ್ಲ ಒಂದಿನ ಸಾಯ್ಲೇಬೇಕು, ಆದ್ರೆ ಇಂಥ ಸುಖ ಸಾವು ಅಂತಕ್ಕಂಥದ್ದು ಪಡ್ಕೊಂಡು ಬರ್ಬೇಕಂತೆ. ಅದು ಒಂದು ಖಂಡಿತ ಹೌದು ಸರ್. ಬಹಳ ಅವ್ರ ಏಜ್ಗೆ, ಅವರಿಗೆ 82, ಈಸ್ 82 ನಾವು. ಫಾರ್ ಹಿಸ್ ಏಜ್ ಯಾರಿಗೂ ತೊಂದ್ರೆ ಕೊಡ್ಲಿಲ್ಲ. ಇವತ್ತಿನವರ್ಗು ಅವರೇ ಎದ್ದು ಹೋಗ್ತಾ ಇದ್ರು, ಅವರೇ ಟಾಯ್ಲೆಟ್ ಹೋಗ್ತಿದ್ರು, ಅವ್ರ ಕೊಳೆ ಬಟ್ಟೆ ತಗೊಂಡೋಗಿ ಅವರೇ ಒಗ್ಯಕ್ ಹಾಕ್ತಾ ಇದ್ರು. ಅವ್ರು ಇದನ್ನ ಪ್ರತಿ ಒಂದು ಪೈಸನು ಯಾರ ಮೇಲೂ ಡಿಪೆಂಡ್ ಆಗ್ತಾ ಇರ್ಲಿಲ್ಲ. ಅವರೇ ಎದ್ದು ಬರ್ತಾ ಇದ್ರು, ವಾಕ್ ಮಾಡ್ತಾ ಇದ್ರು. ಇವನ್ ಅವ್ರ ಕೇರ್ ಟೇಕರ್ ಇಟ್ಟಿರ್ಲಿಲ್ಲ ನಾವು, ಎಲ್ಲ ಅವರೇ ಮಾಡ್ಕೊಳ್ಳೋರು. ಅಷ್ಟು ಚೆನ್ನಾಗಿ ಇಷ್ಟು ಒಳ್ಳೆ ಸಾವು ಬಂದಿತ್ತು. ಒಂದ್ ಕಡೆಯಿಂದ ಸಂತೋಷ ಆಗುತ್ತೆ, ಒಂದ್ ಕಡೆಯಿಂದ ನಮ್ಮನ್ನೆಲ್ಲ ಬಿಟ್ಟು ಹೋದ್ರಲ್ಲ ಅಂತ ತುಂಬಾನೇ ದುಃಖ ಆಗುತ್ತೆ. ಎಷ್ಟು ವರ್ಷಗಳ ಪರಿಚಯ ದಾಂಪತ್ಯ ಅಮ್ಮ ನಿಮ್ದೆಲ್ಲ? ಏನ್ ಸರ್? ನಿಮ್ದು ಎಷ್ಟು ವರ್ಷಗಳ ದಾಂಪತ್ಯ ಅಂತ ನಿಮ್ದು? ನಂದು ಹೆಚ್ಚು ಕಮ್ಮಿ 40 ವರ್ಷ ಸರ್. 40 years. 40 ವರ್ಷದಿಂದ. 40 ವರ್ಷ ಅಂತಂದ್ರೆ 40 years. ಈ ಸಿನಿಮಾ ಅನ್ನೋದನ್ನ ಹೊರತುಪಡಿಸಿ ನೀವು ದ್ವಾರಕೀಶ್ ಅವ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
ಏನಂದ್ರೆ ಇನ್ನೊಂದ್ಸರಿ ಹೇಳಿ. ಈ ಸಿನಿಮಾ ಓಕೆ ಓಕೆ ಅಮ್ಮ ಶೈಲಜಾ ಅವರೇ ಧನ್ಯವಾದ. ನಾನು ನಿಮಗೆ ತುಂಬಾ ತೊಂದರೆ ಕೊಡಲ್ಲ. ಥ್ಯಾಂಕ್ ಯು.